ಸ್ವೀಟು ಸ್ವೀಟು. ವಾಟ್ ಪಾಪಣ್ಣ, ಸ್ವೀಟ್ ಬೇಕಾ? ಸ್ವೀಟ್ ಅಲ್ಲ ನಿಮ್ಮಿ, ಲಡ್ಡು ಲಡ್ಡು ಬೇಕು. ಶ್ರೀಹರಿ ನಿಮ್ಮ ಅದ್ಗೇನ್ ಕರಿಯೋ? ಅದ್ಗೆ ಒಂದ್ಸರಿ, ಅದ್ಗೆ 2 ಸರಿ, ಅದ್ಗೆ 3 ಸರಿ. ಏನೋ ಶ್ರೀಹರಿ, ನನ್ನ ಹರಾಜ್ ಹಾಕ್ತಿದ್ಯಾ? ಕೊಡು ಕೈ. ನಾನು ನಿಮಗೆ ಕೈ ಕೊಡ್ಬೇಕಾ? ಕಂಗ್ರ್ಯಾಚುಲೇಷನ್ಸ್. ಯಾಕೆ ಜಾನು, ನನಗೆ ಗೊತ್ತಿಲ್ಲದೆ ನಾನೇನ್ ಸಾಧನೆ ಮಾಡ್ದೆ? ಇದೆ ಬಾ, ನಾನು ಹೇಳ್ತೀನಿ. ನೀನು ನಮ್ಮ ಆಫೀಸ್ನವ್ರಿಗೆಲ್ಲ ಸ್ಯಾಂಡ್ವಿಚ್ ಕಳ್ಸಿಕೊಟ್ಟಿದ್ಯಲ್ವಾ? ಪಿಜ್ಜಾ ಸ್ಯಾಂಡ್ವಿಚ್. A1 ನನಗೆ 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 ಅಂತ ಕಿತ್ತಾಡಿ ನನಗೆ 1 ಪೀಸ್ ಉಳಿಸಿಲ್ಲ. ಸಖತ್ತಾಗಿದೆ ಅಂತಂದ್ರು. ಅಲ್ಲ ಸ್ವೀಟು, ನೀನು ಇಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಹೌದು ಶ್ರೀಹರಿ, ಟುಡೇ ಮಾರ್ನಿಂಗ್ ಸ್ಯಾಂಡ್ವಿಚ್ ಸಖತ್ತಾಗಿತ್ತು ಅಲ್ವಾ? ಅದಕ್ಕೆ ಏನದರ ಗುಟ್ಟು? ಇದ್ರ ರೆಸಿಪಿನ ನಾನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿದೆ. ಪಿಜ್ಜಾ ಟೇಸ್ಟೇ ಬೇರೆ, ಸ್ಯಾಂಡ್ವಿಚ್ ಟೇಸ್ಟೇ ಬೇರೆ ಅಲ್ವಾ? ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಹೊಸ ರೆಸಿಪಿ. ಈ ತರ ಕೈಗೆ ಸಿಕ್ಕಿದ್ದೆಲ್ಲ ಮಿಕ್ಸ್ ಮಾಡಿ ಕಲ್ಸ್ ಮೇಲೆ ಹೋಗ್ರ ಮಾಡಿ ಮುಸ್ರೆ ತಿನ್ನೋದು ಭಿಕ್ಷುಕರು, ಅದಾದ್ಮೇಲೆ ಚೌಕಾಸಿ. ಏನಿಲ್ಲ, ಈ ತರ ಮಿಕ್ಸ್ ಮಾಡಿದ್ರೇನೆ ರುಚಿ ತುಂಬಾ ಚೆನ್ನಾಗಿರತ್ತೆ ಗೊತ್ತಾ? ಹೌದಮ್ಮ. ಈಗ ಕಡಲೆಪುರಿಗೆ ಖಾರ ಬುಂದಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪು, ನಿನ್ನ ಚೆನ್ನಾಗೆ ಸಾಕಿದ್ದೆ ಅಲ್ವಾ, ಏನಾಯ್ತು? ಸುಮ್ನೆ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ. ಏನೇನೋ ಮಿಕ್ಸ್ ಮಾಡಿ ಅದೇನೋ ಮಾಡ್ಬಿಟ್ಟಿದ್ದಾಳೆ, ಅದ್ ಬೈ ಮಿಸ್ಟೇಕ್ ನೀನ್ ಚೆನ್ನಾಗ್ ಅನ್ಸ್ಬಿಟ್ಟಿದೆ. ಬರೀ ಚೆನ್ನಾಗಿರೋದಲ್ಲಮ್ಮ, ನಮ್ ಬಾಸ್ ಎಷ್ಟು ಹೊಗಳಿದ್ರು ಗೊತ್ತಾ? ನಾಳೆನು ಇದೇ ತರಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಒಬ್ಬೊಬ್ರು ಮನೆಯಿಂದ ಒಂದೊಂದು ಟಿಫಿನ್ ತಗೊಂಬಂದ್ ಎಲ್ಲ ಹಂಚ್ಕೊಂಡ್ ತಿಂದ್ರೆ ಚೆನ್ನಾಗಿರತ್ತಪ್ಪ. ಅದ್ಬಿಟ್ಟು ಎಲ್ಲಾರ್ಗು ಇದೇ ಸ್ಯಾಂಡ್ವಿಚ್ ಬೇಕಂತ? ಹೂಮ, ಕತ್ತೆ ಮುಂದೆ ಚಿರೋಟಿ ಪೇಪರ್ ಇಟ್ರೆ ಅದ್ ಯಾವ್ದನ್ ತಿನ್ನತ್ತೆ? ಪೇಪರ್. ಯಾಕೆ? ಅದು ಡಾಂಕಿ, ಅದಕ್ಕೆ. ಆಯ್ತಾ ನಿಮ್ಮೆ? ಮಮ್ಮಿ ಕರೆಕ್ಟು ನಿಮ್ಮಿ. ಅಮ್ಮಮ್ಮ, ಅಂದ್ರೆ ಅವಳು ಹೇಳಿದೇನಂದ್ರೆ ಇವತ್ತು ಇನ್ನೇನ್ ಯಾರ್ ಕೇಳಿದ್ರು ಪಾಪು? ಚಿರೋಟಿ ಯಾರ್ ಕೇಳಿದ್ರು? ಇನ್ನೇನೇನೋ ಹೇಳದಿದ್ಯಾ? ಸಾಕಾಯ್ತಿ ಸಂಸಾರ ನನ್ಗೆ. ಸ್ವೀಟ್ ಆಫೀಸಿಗೆ ಟೈಮ್ ಆಯ್ತು, ನಾನು ಹೊಟ್ಟೆ ಬಿಡು. ಜಾನು, 10 ಪ್ಯಾಕೆಟ್ಸ್ ಸೆಪರೇಟ್ ಸೆಪರೇಟ್ ಆಗಿ ಪ್ಯಾಕ್ ಮಾಡಿದೀನಿ. 10 ಸಾಕಾಗತ್ತಲ್ವಾ? ಸಾಕು. ಸೂಪರ್. ಎಷ್ಟು ರುಚಿಯಾಗಿದೆ ಮ್ಯಾಮ್, ನನಗೆ ಟಣ ಟಣ ಅಂತ ಎಗರ್ತಾ ಇದೆ. ಅಲ್ಲ, ಬ್ರೆಡ್ಡು ಇಷ್ಟು ರುಚಿಯಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ. ನೀನು ತಿನ್ನೆ, ಮುಂದೆ ಕೂತ್ಕೊಂಡಿದ್ಯಲ್ಲ. ನನ್ಗೇನ್ ರೋಗ ಬಡ್ಸ್ಕೊಂಡಿದ್ಯಾ? 365 ಡೇಸು 24/7 ಈ ದರಿದ್ರ ಬ್ರೆಡ್ ತಿನ್ನೋದಿಕ್ಕೆ. ನಮ್ಮ ಅಪ್ಪ ನಾಳೆಗೂ ನಾನು ಈ ಚಕ್ರ ತಿನ್ನಲ್ಲ. ಇದು ಬ್ರೆಡ್ ಅಲ್ಲ ಕಣೆ, ಪಿಜ್ಜಾ ಸ್ಯಾಂಡ್ವಿಚ್. ಪಿಜ್ಜಾನು ಬೇಡ, ಸ್ಯಾಂಡ್ವಿಚ್ ಬೇಡ. ಅನಾವಶ್ಯಕವಾಗಿ ಅವಳನ್ನ ಹೊಗಳೋ ಅವಶ್ಯಕತೆ ಇಲ್ಲ. ಸಾಗು, ಇಷ್ಟು ಚೆನ್ನಾಗಿ ಹೊಸ ಥರ ಸ್ಯಾಂಡ್ವಿಚ್ ರೆಡಿ ಮಾಡಿದ್ದೀರಮ್ಮ. ಇದಕ್ಕೆ ಹೊಸ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋಣ, ಚೆನ್ನಾಗಿರುತ್ತೆ. ನೀವ್ ಹೇಳ್ತಿರೋದ್ ನಿಜಾನ ಮಾವ? ಚಾರು ಸ್ಯಾಂಡ್ವಿಚ್ ಸೆಂಟರ್. ಅಯ್ಯೋ, ಸೂಪರ್ ಸೂಪರ್ ಸೂಪರ್, ಒಳ್ಳೆ ಐಡಿಯಾ. ಈ ಬಿಸ್ನೆಸ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಹೇಗಿದ್ರು ನನಗೂ ಕೆಲಸ ಇಲ್ಲ. ಪಿಜ್ಜಾ ಡೆಲಿವರಿ ಬಾಯ್ ಆಗಿ 15 ದಿನ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಸೊ ಚಾರು ಸ್ಯಾಂಡ್ವಿಚ್ ಸೆಂಟರ್ ಅಲ್ಲಿ ಡೆಲಿವರಿ ನಂದೇ. ನನ್ನ ಕ್ಯಾಶ್ ಕೌಂಟರ್ ಅಲ್ಲಿ ಸಿಟ್ ಮಾಡಿಸ್ಬಿಡಿ. ಅಕೌಂಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಬಟ್ ಡೈಲಿ 500 ರೂಪೀಸ್ ಗೇಮ್ ಮಾಡ್ಬೇಕು ಅಷ್ಟೇ. ನಾಳೆ ಬೆಳಗ್ಗೆಯಿಂದಾನೆ ನಮ್ಮ ಮನೆ ಮುಂದೆ ಚಾರು ಸ್ಯಾಂಡ್ವಿಚ್ ಸೆಂಟರ್ ಓಪನ್. ಬನ್ನಿ ಸರ್, ಸ್ಪೆಷಲ್ ಪಿಜ್ಜಾ ಸ್ಯಾಂಡ್ವಿಚ್. ನೀವು ಜೀವನದಲ್ಲಿ ಪಿಜ್ಜಾ ತಿಂದಿರ್ತೀರಾ, ಸ್ಯಾಂಡ್ವಿಚ್ ತಿಂದಿರ್ತೀರಾ, ಆದ್ರೆ ಎರಡು ಒಟ್ಟಿಗೆ ತಿಂದಿರಕ್ ಸಾಧ್ಯನೇ ಇಲ್ಲ ಸರ್. ತಗೊಳ್ಳಿ ಸರ್, ನಿಮ್ ಪಿಜ್ಜಾ ಸ್ಯಾಂಡ್ವಿಚ್ ಪಾರ್ಸಲ್ ರೆಡಿ ಸರ್. ಆರಾಮಾಗಿ ಮನೆಗೆ ಹೋಗಿ ಸರ್, ಚೆನ್ನಾಗಿ ತಿನ್ನಿ ಸರ್, ಮತ್ತೆ ವಾಪಸ್ ಬನ್ನಿ ಸರ್. ಹಲೋ, ಎಸ್ ಸರ್, ಚಾರು ಸ್ಯಾಂಡ್ವಿಚ್ ಸೆಂಟರ್. 10 ಸ್ಯಾಂಡ್ವಿಚಾ? ಶೋರ್ ಸರ್. ಓ ಎಸ್ ಸರ್, ಹಾಫ್ ಎನ್ ಅವರ್ ಅಲ್ಲಿ ಇರುತ್ತೆ. ಪಕ್ಕಾ ಪಕ್ಕಾ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅದಕ್ಕೆ ಬೇಗ 10 ಸ್ಯಾಂಡ್ವಿಚ್ ಪಾರ್ಸಲ್, ಬೇಗ ಬೇಗ, ಅರ್ಜೆಂಟ್. ಗುಡ್ ಮಾರ್ನಿಂಗ್ ಎವರಿಬಡಿ. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಪಕ್ಕದ ಮನೆ ಸರೋಜಾ ಆಂಟಿ
ತಲೆ ಸೌರ್ ಕಳಿಸಿರ್ಬೇಕು. ಈಸ್ ರೈಟ್. ಬರ್ಬೇಕಾದ್ರೆ ನಮ್ಮ ಸರೋಜ ನನಗೆ ವಿಶ್ ಮಾಡಿದ್ರು. ಸರೋಜಾಗೆ ವಿಶ್ ಮಾಡಿದ್ರೆ ಇಷ್ಟೊಂದು ಆನಂದನ? ಸರ್ ತಪ್ಪು ತಿಳ್ಕೊಬೇಡಿ, ಹೇಳಿ. ಸರೋಜಾ ಆಂಟಿ ನಿಮ್ಮನ್ನ ಲವ್ ಮಾಡ್ತಿದಾರ ಸರ್? ನನ್ನ ಚೇಂಬರಿಗೆ ಬನ್ನಿ, ಪ್ರೈವೇಟ್ ಆಗಿ ಮಾತಾಡ್ತೀನಿ. ಪ್ರೈವೇಟಾ? ಓಕೆ ಸರ್, ನನಗೆ ನಾಚಿಕೆ ಆಗತ್ತೆ. ಬೇಡ ಬೇಡ ಕ್ಲೀಶಾ, ಹೇಳ್ತಾ ಇದ್ದೀನಿ. ಲೆಟ್ ಮಿ ಕಮ್ ಟು ದಿ ಪಾಯಿಂಟ್. ಇವತ್ತು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಪಾರ್ಟಿನ ಹೋಸ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಅಲ್ಲ ರೀ, ನನ್ನ ಖುಷಿಗೆ ಸಂತೋಷಕ್ಕೂ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಕುಣಿದು ತಾಳಕ್ಕೆ ಪಾರ್ಟಿ ಏನು ಕೊಡಿಸ್ತಿದ್ದಾರೆ ರೀ? ಸರೋಜಮ್ಮ ಮುತ್ತು ಕೊಟ್ಟಿರ್ತಾರೆ, ಅದಕ್ಕೆ ಈ ಪಾರ್ಟಿ. ಸರೋಜಮ್ಮ ಮುದ್ಕೊಟ್ರೆ ನಮಗ್ ಪಾರ್ಟಿನ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣ್ರಿ. ಪಾರ್ಟಿ ಅಂತಂದ್ರೆ ಪಾರ್ಟಿ, ಸ್ಪಾಟಿಗೆ ಬರುತ್ತೆ ಫುಡ್. ಎಲ್ಲಿಂದ ಬರುತ್ತೆ ಸರ್? ಸ್ಟಾರ್ ಹೋಟ್ಲಿಂದ, ಬಾರ್ ಹೋಟ್ಲಿಂದ? ಸ್ಟಾರ್ ಹೋಟ್ಲು ಅಲ್ಲ, ಬಾರ್ ಹೋಟ್ಲು ಅಲ್ಲ, ಚಾರು ಸ್ಯಾಂಡ್ವಿಚ್ ಸೆಂಟರ್ ಇಂದ ಬಿಸಿ ಬಿಸಿ ಸ್ಯಾಂಡ್ವಿಚ್ಗಳು ಬರ್ತಾ ಇದೆ. ಸಿಂಗಯ್ಯ ತರ್ತಾ ಇದ್ದಾನೆ. ಮತ್ತೆ ಬಂದೆ ರೆಡಿ. ₹2 ಸುಟ್ಟೋಗ್ಬೇಕು. ಹಿಡ್ಕೊಳ್ಳಿ. ಪಿಜ್ಜಾನು ಅಲ್ಲ, ಇದು ಸ್ಯಾಂಡ್ವಿಚ್ ಅಲ್ಲ. ಏನಂತ ಕರೀತಾರೆ ಸುಡ್ಗಾಡಿದನ್ನ? ಇದನ್ನೇ ಚಾರು ಸ್ಯಾಂಡ್ವಿಚ್ ಅನ್ನೋದು. ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಚಾರು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ನನಗೆ ಇಷ್ಟ ಆಗ್ಲಿಲ್ಲ. ಇನ್ನೊಂದು ಕೊಡು ಸುಡ್ಗಾಡು. ಇಷ್ಟ ಆಗದೆ ಇದ್ರು ಎಕ್ಸ್ಟ್ರಾ ತಿನ್ಬೇಕಾ? ಸಿಂಗಯ್ಯ, ನಂಗೂ ಇನ್ನೊಂದು ಬೇಕು. ಕೊಡಪ್ಪ, ತಿನ್ ಸಾಯ್ಲಿ. ನೀವು ತಿನ್ ಸಾಯಕ್ಕೆ 2 ಪ್ಯಾಕೆಟ್ ಎತ್ತಿಡ್ಲಾ? ಯೋಚನೆ ಮಾಡಿ ಹೇಳ್ತೀನಿ ಸುಮ್ಮನೆ. ಸರ್ ಒಟ್ಟು ₹650 ಆಯ್ತು ಸರ್ ಬಿಲ್ಲು. ನಾನೇ ಕೊಟ್ಟು ಬಂದಿದ್ದೀನಿ. ವೆರಿ ಗುಡ್. ಸ್ಯಾಂಡ್ವಿಚ್ ಪಾಂಡು ಮನೆಯಿಂದ ಬಂದಿದೆ. ಪಾಂಡುಗೆ ಹೇಳಿದ್ರೆ ಎಲ್ಲ ಸ್ಯಾಂಡ್ವಿಚ್ನು ಪಿಟ್ಟಿಯಾಗೆ ಕೊಟ್ಟವನು. ದುಡ್ಡು ಯಾಕೆ ಕೊಡಕ್ ಬಂದೆ ಸುಡ್ಗಾಡು? ದುಡ್ಡು ಕೊಡಬೇಕು. ಇದನ್ನೆಲ್ಲ ಅವ್ರು ಬೆಳಿತಾರೇನ್ರಿ? ಸ್ಯಾಂಡ್ವಿಚ್ ಬೆಳಿಬೋದಾ ಸರ್? ಯಾವ ಬೀಜ ಸರ್? ಸ್ಯಾಂಡ್ವಿಚ್ ಬೆಳೆಸ್ತಾರ? ರಾ ಮೆಟೀರಿಯಲ್ಸ್ ತರಬೇಕು, ಲೇಬರು, ಎಷ್ಟೆಲ್ಲ ಖರ್ಚಿದೆ. ಇದೇ ನಮ್ಮವ್ರಿಗೆ ಗೊತ್ತಿರೋರ್ಗೆ ಒಂದು ₹50 ಜಾಸ್ತಿ ಕೊಟ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ದಂಗಾಗುತ್ತಾ? ಅದಕ್ಕೇನೆ ಹೇಳ್ತಾ ಇರೋದು ಪಾಂಡು ಸೂಸೆ ಗ್ರೇಟ್ ಅಂತ. ಸರ್, ಸರೋಜಾ ಆಂಟಿಗೆ ಸ್ಯಾಂಡ್ವಿಚ್ ಮಾಡಕ್ ಬರತ್ತಾ? ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ. ಕಾಮ್ ಚೋಸ್. ಏನ್ ನೋಡ್ತಾ ಇದ್ದಾರ? ಬೇಗ ತಿನ್ ಕೆಲಸ ಮಾಡ್ರಿ. ಕಾಮ್ ಚೋಸ್. ಸಿಂಗಯ್ಯ, ಉಳಿದಿರೋದೆಲ್ಲಾನು ಸರೋಜನ್ ಮನೆಗೆ ಕೊಟ್ಟುಪ್ಪ. ಸರಿ ಸರ್, ನಾನು ಅಲ್ಲೇ ತಿನ್ಕೊಂತೀನಿ. ಹಲೋ, ಚಾರು ಸ್ಯಾಂಡ್ವಿಚ್ ಸೆಂಟರ್, ಚಾಮರಾಜಪೇಟೆಗಾ? ಓಕೆ, ಎಷ್ಟು? ಓಕೆ, ಹಾಫ್ ಅನ್ ಅವರ್ ಸೆಂಡ್ ಮಾಡ್ತೀವಿ. ಓಕೆನಾ? ಶ್ರೀಹರಿ, ಲೊಕೇಶನ್ ಸೆಂಡ್ ಮಾಡಿದ್ರಿ. 15 ಪ್ಯಾಕೆಟ್ಸ್ ರೆಡಿ ಮಾಡು. ಫಾಸ್ಟ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಎಲ್ಲ ನಮ್ ಡಿಕ್ಷನರಿ ಇಲ್ಲ ಅಮ್ಮ. ತಲೆನ ಕೆಡ್ಸ್ಕೊಬೇಡ. ಅದಕ್ಕೆ 15 ಸ್ಯಾಂಡ್ವಿಚ್ ಬೇಗ ರೆಡಿ ಮಾಡಿ. 15 ಸ್ಯಾಂಡ್ವಿಚ್ ರೆಡಿ ಮಾಡಿ. ಓಹೋ, 17ನೇ ಕ್ರಾಸ್ಗೆ ಇನ್ನೂ 8 ಸ್ಯಾಂಡ್ವಿಚ್ ಬೇಕಂತೆ. ಅದಕ್ಕೆ ಇನ್ನೂ 8, ಟೋಟಲ್ 23 ರೆಡಿ ಮಾಡಿ. 23? ಅಯ್ಯೋ, 6ನೇ ಕ್ರಾಸ್ಗೆ ಇನ್ನೂ 8 ಸ್ಯಾಂಡ್ವಿಚ್. ಅದಕ್ಕೆ 31 ಸ್ಯಾಂಡ್ವಿಚ್ ಟೋಟಲ್ ರೆಡಿ ಮಾಡಿ. ಟೋಟಲ್ 31 ರೆಡಿ ಮಾಡಪ್ಪ ನೀನು. ಆರ್ಡರ್ ಕಳಿಸು ರೆಡಿ ಮಾಡಿ. ಹಲೋ ಶ್ರೀಮತಿ ಅವರೇ, ಏನ್ ಆಶ್ಚರ್ಯ, ನಿಮ್ ಮನೆ ಮುಂದೆ ಜನ ಪಾರ್ಸಲ್ ತಗೊಂಡು ಹೋಗ್ತಾನೆ ಇದಾರೆ. ಸಖತ್ತಾಗಿ ಲಾಭ ಆಗ್ತಾ ಇದೆ ಅನ್ಸುತ್ತೆ. ಜಯ ಅವರೇ, ನನಗಿದು ಅವಮಾನದ ವಿಷಯ. ಅಷ್ಟು ಒಳ್ಳೆ ಬಿಸ್ನೆಸ್ ನಡೀತಾ ಇರುವಾಗ ಯಾಕೆ ಅವಮಾನ? ಜಯ ಅವರೇ, ನಾವೇನು, ನಮ್ ಸ್ಟೇಟಸ್ ಏನು? ರೋಡ್ ಸೈಡ್ ಅಲ್ಲಿ, ಗ್ಯಾರೇಜ್ ಅಲ್ಲೆಲ್ಲ ಸ್ಯಾಂಡ್ವಿಚ್ ಸೆಂಟರ್ ಓಪನ್ ಮಾಡಕ್ಕಾಗತ್ತಾ? ಓಪನ್ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೇಕು. ಅಯ್ಯೋ, ಅದು ದುಬಾರಿ ಆಗತ್ತಲ್ಲ ಶ್ರೀಮತಿ ಅವರೇ. ಕಾಮನ್ ಮ್ಯಾನಿಗೆ ಎಟ್ಕಲ್ವಲ್ಲ. ನೋಡಿ, ಬೀದಿನಲ್ಲಿ ಗಾಡಿ ಇಟ್ಕೊಂಡು ಬದನೆಕಾಯಿ ಪಲ್ಯ ಚಪಾತಿ ಮಾರ್ತಾರೆ, ಅದು ಚೆನ್ನಾಗಿರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ನಮ್ ಸ್ಟೇಟಸ್ ಪ್ರಕಾರ ತಿನ್ಬೇಕಲ್ವಾ? ಆಚೆ ಹೋಗಿ ನೋಡಿ ಜನ ಎಷ್ಟಿದ್ದಾರೆ ಅಂತ. ಬನ್ನಿ ಇಲ್ಲಿ.
ಜಯ ಅವ್ರೆ ಇದನ್ನೆಲ್ಲ ನಾವು ನಿಲ್ಲಿಸ್ಬೇಕು. ನಡೀತಾ ಇರೋ ಬಿಸ್ನೆಸ್ ನಿಲ್ಸದ? ಹೌದು, ನನಗೆ ಇದರಿಂದ ತುಂಬಾ ಅವಮಾನ ಆಗ್ತಾ ಇದ್ದೀರಿ, ಅದಕ್ಕೆ ನಿಲ್ಲಿಸ್ಬೇಕು. ಅಯ್ಯೋ ಪಾಪ ಏನೋ ಬಿಸ್ನೆಸ್ ಅಂತ ಮಾಡ್ಕೊಂತ ಇದ್ದಾಳೆ, ಮಾಡ್ಕೊಳ್ಳಿ ಬಿಡಿ. ಜಯ ಅವ್ರೆ ನೀವು ಮನ್ಸ್ ಮಾಡಿದ್ರೆ ನಿಮ್ ಕೈಲಿ ಇದಾಗುತ್ತೆ. ಪಾಂಡು ಅವ್ರ ಸಪೋರ್ಟ್ ಇದೆಯಲ್ವಾ? ಜಯ ಅವ್ರೆ ನಾವು ನಾರ್ತ್ ಇಂಡಿಯಾ ಟೂರ್ ಹೋಗ್ತಾ ಇದೀವಿ. ಹೇಗೋ ನಿಮ್ ಹೆಸರು ಅದ್ರಲ್ಲಿ ಮಿಸ್ ಆಗೋಗಿದೆ. ನಿಮ್ ಹೆಸರನ್ನ ನಾನ್ ಆಡ್ ಮಾಡಿಸ್ತೀನಿ. ನೀವು ನಾನ್ ಹೇಳ್ದಾಗ ಕೇಳಿದ್ರೆ ನಿಮ್ಗೆ ಕುತುಬ್ ಮಿನಾರ್ ತೋರಿಸ್ತೀನಿ. ಸ್ಯಾಂಡ್ವಿಚ್ ಅಲ್ಲಿ ಚೀಸೇ ಕಾಣಿಸ್ತಿಲ್ಲ. ಇದೆಯಲ್ಲ ಚೀಸು ಚಟ್ನಿ, ಇದು ರೋಸ್ಟ್ ಪಿಜ್ಜಾ ಸ್ಟೈಲ್ ಅಲ್ಲಿ ಪ್ರಿಪೇರ್ ಮಾಡಿರೋದು. ಏನಾಯ್ತು ಜಯ ಅವ್ರೆ, ಏನಾಯ್ತು? ವಾಕರ್ಕೆ ಬರ್ತಾ ಇದೆ. ಅಲ್ಲ ತಿನ್ನೋ ಐಟಮ್ ನ ಎಂಜಲ್ ಪೆನ್ ಮುಟ್ಟಿಸ್ತೀಯಲ್ಲ, ಸ್ವಲ್ಪ ಜ್ಞಾನ ಬೇಡವಾ ನಿಮ್ಗೆ? ಛೇ, ಎಷ್ಟು ಗಲೀಜು, ವೆರಿ ಅನ್ಹೈಜಿನಿಕ್ ಅಪ್ಪ. ಪೆನ್ನಿಂದ ಸ್ಯಾಂಡ್ವಿಚ್ ನ ಚುಚ್ತೀಯಲ್ಲ, ಇಂಕೋ ವಿಷ ತಾನೆ. ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ನೀನು? ಹಲೋ ಹಲೋ ಹಲೋ, ಏನಾಯ್ತು? ಯಾಕೆ ಗಲಾಟೆ? ಶ್ರೀಹರಿ ಹೋಪ್ಲೆಸ್ ಅಪ್ಪ. ಇದು ಅಲ್ಲ ಕಣೋ, ಸ್ಯಾಂಡ್ವಿಚ್ ಈ ತರ ಸರ್ವಿಸ್ ಕೊಟ್ರೆ ನಮ್ಮ ಕುಟುಂಬದ ಗೌರವ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ. ಅಯ್ಯೋ ಯಾಕಮ್ಮ, ಏನಾಯ್ತು? ಏನಾಯ್ತು ಗೊತ್ತಾ? ಓಕೆ ಓಕೆ, ಬೇರೆದ್ ಗಿವ್ ಮಾಡ್ತೀವಿ. ತಲೆ ಕೆಡ್ಸ್ಕೊಬೇಡಿ, ಕಸ್ಟಮರ್ ಇಸ್ ಅವರ್ ಗಾಡ್. ತಗೊಳ್ಳಿ ಹೊಸ ಸ್ಯಾಂಡ್ವಿಚ್. ಇಟ್ ಮಾಡಿ. ಇದನ್ನ ತಗೊಂಡೋಗ್ಬಿಡ್ಲಾ? ಅಯ್ಯೋ ಇರ್ಲಿ ಬಿಡಿ, ಇದು ತಿಂತೀರಾ? ತಿನ್ನೋಣ ಬಿಡಿ. ಏನೋ ಮಾಡ್ತಿದ್ಯಾ? ಕಸ್ಟಮರ್ ರಿವ್ಯೂಸ್ ಅಮ್ಮ. ಸ್ಮೈಲ್ ಪ್ಲೀಸ್. ನಾನು ತಿಂದಿಲ್ಲ. ಜಯ ಅವರೇ ಹೇಗಿದೆ? ಅದ್ಭುತ. ಸ್ವೀಟು, ನೀನ್ ಮಾಡೋ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ವೇನಾ? ತಗೊಂಡ್ ಹೋದವರೆಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಹಬ್ಬದ ಸೀಸನ್ ಅಲ್ಲಿ ಸ್ಪೆಷಲ್ ಆಫರ್ ಕೊಡೋಣ. ಹಾ, ಎಕ್ಸ್ಟ್ರಾ ಚೀಸ್ ವಿತ್ ಸೇಮ್ ರೇಟ್. ಗುಡ್ ಐಡಿಯಾ. ಅಯ್ಯೋ ಅಯ್ಯಯ್ಯೋ, ಹೊಟ್ಟೆ